ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ತಿರುವುಗಳು ಕಾಣ್ತಾ ಇದ್ದಾವೆ. ಈಗ ಕೆಲವೊಂದಿಷ್ಟು ಮಾಧ್ಯಮಗಳಾಗಿರ್ಬೋದು, ಯೂಟ್ಯೂಬರ್ಸ್ಗಳಾಗಿರ್ಬೋದು ಸೈಲೆಂಟ್ ಆಗಿ ಇದ್ದಾರೆ. ಯಾಕೆ ಅಂತಂದ್ರೆ SITಯ ತನಿಖೆ ತುಂಬಾ ಚುರುಕುಗೊಳ್ತಾ ಇದೆ. ಈಗಾಗಲೇ ಕಣ್ಣಿಗೆ ಕಾಣದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಆರಂಭದಲ್ಲಿ ಏನಾಗಿತ್ತು ಅಂತಂದ್ರೆ ಈ ಒಂದು ಅನಾಮಧೇಯ ವ್ಯಕ್ತಿ ಆಗಿರ್ತಕ್ಕಂತಹ ಚಿನ್ನಯ್ಯ ಏನಿದ್ದಾನೆ, ಚಿನ್ನಯ್ಯನ ದೂರಿನ ಆಧಾರದ ಮೇಲೆ ಆ ಸ್ಥಳ ಮಹಜರು ಮಾಡುವಂಥದ್ದಾಗಿರ್ಬೋದು, ಉತ್ಖನನ ಮಾಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇತ್ತು. ಹಾಗಾಗಿ ಮಾಧ್ಯಮಗಳಾಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು ಇವುಗಳೆಲ್ಲವೂ ಕೂಡ ಕೆಲಸವನ್ನ ಮಾಡ್ತಾ ಇದ್ವು, ಜನರಿಗೆ ಸುದ್ದಿಯನ್ನ ತಲುಪಿಸ್ತಾ ಇದ್ವು. ಸೊ ಇದೆಲ್ಲವೂ ಆದ ಬಳಿಕ ಈಗ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳ ಮೇಲೆ ಅವರು SIT ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಜನರ ದಿಕ್ಕನ್ನು ತಪ್ಪಿಸಿದ್ದಾರೆ, ಜನರಿಗೆ ಇವರು ಮೋಸವನ್ನ ಮಾಡಿದ್ದಾರೆ, ಹಣದ ಆಸೆಗೋಸ್ಕರ, ತಮ್ಮ ವ್ಯೂಸ್ಗೋಸ್ಕರ, ತನ್ನ ಸಬ್ಸ್ಕ್ರೈಬರ್ಗೋಸ್ಕರ ಸಾಕಷ್ಟು ರೀತಿಯಾದಂತಹ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಕೆಲವೊಂದಿಷ್ಟು ಯೂಟ್ಯೂಬರ್ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಈಗ ಕೀರ್ತಿ ಶಂಕರ್ ಘಟ್ ಅಂದ್ರೆ ಕೀರ್ತಿ ಅವರು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಸ್ಗಳ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಇದು ಈಗ ಕೊಟ್ಟಿರ್ತಕ್ಕಂತಹ ಘಟನೆ ಅಲ್ಲ, ಇದು ಈಗಷ್ಟೇ ಪ್ರಕರಣ ದಾಖಲಾಗಿರ್ತಕ್ಕಂತಹದ್ದಲ್ಲ. ಬದಲಿಗೆ ಇದು ಆಗಸ್ಟ್ 8ನೇ ತಾರೀಕಿನಲ್ಲಿ ಈ ಒಂದು ದೂರನ್ನು ಕೊಡೋದಕ್ಕೆ ಹೋಗಿದ್ರು. ಬದಲಿಗೆ ಇದನ್ನು FIR ಆಗಿ ತೆಗೆದುಕೊಂಡಿರೋದಿಲ್ಲ, FIR ಆಗಿರೋದಿಲ್ಲ. ಬದಲಿಗೆ ಈ ಒಂದು ದೂರನ್ನ ನೀವು ಹೇಳ್ತಾ ಇರುವಂತಹದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ, ನೀವು ದೂರಿನಲ್ಲಿ ಏನು ಕೊಡಬೇಕಿತ್ತು ಅದನ್ನ ಒಂದು ಬರೆದು ಕೊಡಿ, ನಾವು ಇದನ್ನ ಅಧಿಕೃತವಾಗಿ ಖಂಡಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ SITಯ ತಂಡದವರು ಕೀರ್ತಿ ಅವರಿಗೆ ಹೇಳಿರ್ತಾರಂತೆ. ಅದಾದ ಬಳಿಕ ಇವರು ದೂರಿನಲ್ಲಿ ಏನನ್ನ ಬರೆದು ಕೊಡಬೇಕಿತ್ತು ಆ ರೀತಿಯಾದಂತಹ ದೂರನ್ನ ಬರೆದು ಕೊಡ್ತಾರೆ. ಆ ಒಂದು ದೂರಿನಲ್ಲಿ ಏನಿತ್ತು ಎಂಬುದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸೋದಾದ್ರೆ, ನಾನು ಆಗ್ಲೇ ಆರಂಭದಲ್ಲಿಯೂ ಕೂಡ ಹೇಳಿದ್ದೆ, ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ಇವರಿಗೆ SIT ಬಲ್ಲ ಮೂಲಗಳಿಂದ ಅಥವಾ SIT ಮೂಲಗಳಿಂದ ಕೆಲವು ಮೂಲಗಳಿಂದ ಬರ್ತಾ ಇದೆ ಮಾಹಿತಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಮಾಹಿತಿ SIT ಕೆಲವು ಬಲ್ಲ ಮೂಲಗಳಿಂದ ಬರೋದಾದ್ರೆ ನಮಗೂ ಕೂಡ ಆ ಒಂದು ಮಾಹಿತಿ ತಲುಪಲಿ. SIT ಅವರು ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡದೆ ಇವರು SIT ಬಲ್ಲ ಮೂಲಗಳಿಂದ ಹಾಗೆ ಹೀಗೆ ಎಂದು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಅವರ ಮೇಲೆ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ದೂರನ್ನು ಕೊಟ್ಟಿರ್ತಕ್ಕಂತಹದ್ದು. ಸೊ ಈಗ ನಿಮಗೆ ಗೊತ್ತಾಯಿತು ವಿಷಯ ಏನು, ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ. ಕೀರ್ತಿ ಅಥವಾ ಕೀರ್ತಿ ಶಂಕರ್ ಘಟ್ ಅವರು ಆಗಸ್ಟ್ 8ನೇ ತಾರೀಕಿನಂದು ದೂರನ್ನು ಯಾಕೆ ಕೊಡೋದಕ್ಕೆ ಮುಂದಾಗಿದ್ರು, ಈ ಒಂದು ದೂರು SIT ಕಚೇರಿಗೆ ಹೋಗಿ ಸ್ವತಃ ಇವರೇ ಕೊಡೋದಕ್ಕೆ ಮುಂದಾಗಿದ್ರು. ಕೊಡೋದಕ್ಕೆ ಹೋಗಿರ್ತಕ್ಕಂಥ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ಈಗ ಯಾರ್ಯಾರ ಮೇಲೆ ದೂರು ದಾಖಲಾಗಿದೆ ಅಥವಾ ಯಾರ ಮೇಲೆ ದೂರನ್ನು ಅಥವಾ ಯಾರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸ್ತಾ ಹೋಗೋದಾದ್ರೆ, ಥರ್ಡ್ ಐ ಸುಬ್ರಹ್ಮಣ್ಯ S ಅಂಗಡಿಗೆ, ನ್ಯೂಸ್ ಅಲರ್ಟ್ ಚಂದನ, ಅದೇ ರೀತಿಯಾಗಿ ಕುಡ್ಲಾ ರಾಂಪೇಜ್ ಅಜಯ್ ಅಂಚನ್, ಅದೇ ರೀತಿಯಾಗಿ ಯುನೈಟೆಡ್ ಮೀಡಿಯಾ ಅಭಿಷೇಕ್, ಹೋರಾಟಗಾರ ಅಥವಾ ಮಾಜಿ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಗಿರೀಶ್ ಮಠಣ್ಣವರ್, ಅದೇ ರೀತಿಯಾಗಿ ಲಾಯರ್ ಜಗದೀಶ್ ಅವರ ಮೇಲೆಯೂ ಕೂಡ ಇವರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಏನಂತಂದ್ರೆ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ, ಇವರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ಕೀರ್ತಿ ಶಂಕರ್ ಘಟ್ ದೂರನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂತಹದ್ದು. ಸೊ ಈಗ ಇದು ಒಂದು ಭಾಗ. ಆದರೆ ಕೆಲವೊಂದಿಷ್ಟು ಜನರ ಮೇಲೆಯೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವುದೋ ಮೂಲಗಳಿಂದ ಇವರಿಗೆ ಹಣವನ್ನು ಬರ್ತಾ ಇದೆ. ಕೆಲವೊಂದು ವ್ಯಕ್ತಿಗಳ ಹೆಸರನ್ನ ಕೂಡ ಅವರು ಪ್ರಸ್ತಾಪ ಮಾಡಿದರೆ, ಈಗಾಗಲೇ ಅವರು ಮಾತನಾಡಿರ್ತಕ್ಕಂಥ ಒಂದು ರೆಕಾರ್ಡಿಂಗ್ ಆಗಿರ್ಬೋದು ಅದು ವೈರಲ್ ಆಗ್ತಾ ಇದೆ, ಅದನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಅದನ್ನು ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂತಂದ್ರೆ ಅದು ಕಾಪಿರೈಟ್ ಇಶ್ಯೂ ಆಗೋ ಕಾರಣದಿಂದಾಗಿ ಅದನ್ನು ನಾನು ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ಬೇರೆ ಒಂದು ಮಾಧ್ಯಮದಲ್ಲಿಯೂ ಕೂಡ ಅದನ್ನು ಪ್ರಸಾರ ಮಾಡಿದ್ದಾರೆ. ಏನಾಗಿದೆ ಏನಿಲ್ಲ ಆ ವಿಚಾರ, ಆ ಒಂದು ವಿಚಾರದ ಆಧಾರದ ಮೇಲೇ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂತಹದ್ದು. ಸೊ ಒಟ್ಟು ಏನಾಗ್ತಾ ಇದೆ ಅಂತಂದ್ರೆ, ಯೂಟ್ಯೂಬರ್ಸ್ಗಳಿಂದ ಧರ್ಮಸ್ಥಳಕ್ಕೆ ಒಂದು ಧಕ್ಕೆ ಆಗ್ತಾ ಇದೆ, ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ಇವ್ರದ್ದು ಕೂಡ ಭಾಗಿಯಾಗಿದೆ. ಇದು ಏನೋ ಒಂದು ಬೇರೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಸರಿಯಾದ ತನಿಖೆ ಆಗಬೇಕು. ಯೂಟ್ಯೂಬರ್ಸ್ಗಳಿಗೆ ಯಾವ ಮೂಲದಿಂದ ಮಾಹಿತಿ ಬಂದಿದೆ ಎಂಬುದು ಕೂಡ ಖಚಿತವಾಗಬೇಕು. ಒಂದು ವೇಳೆ SIT ಮೂಲದಿಂದನೇ ಮಾಹಿತಿ ಹೋಗೋದಾದ್ರೆ SIT ನಮಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಒಂದು ದೂರನ್ನು ಕೂಡ ಕೊಡೋದಕ್ಕೆ ಮುಂದಾಗಿರ್ತಾರೆ. ಸೊ ಇನ್ನು ಇದೊಂದು ಕಡೆಯ ಭಾಗ ಆದರೆ, ಇನ್ನು ಒಂದಿಷ್ಟು ಚರ್ಚೆಯ ವಿಚಾರಗಳು ಇದ್ದಾವೆ. ಆ ಒಂದು ವಿಚಾರವನ್ನು ಮುಕ್ತವಾಗಿ ಚರ್ಚಿಸ್ತಾ ಹೋಗೋಣ, ವಿಚಾರವನ್ನು ಕೂಡ ಗಮನಿಸ್ತಾ ಹೋಗೋಣ. SIT ತಂಡ ಈಗಾಗಲೇ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ, ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ಗಳನ್ನು ಕೂಡ ತನಿಖೆಯನ್ನು ಮಾಡಿ ಕಳಿಸ್ತಾ ಇದೆ, ಕೆಲವೊಂದಿಷ್ಟು ಹೋರಾಟಗಾರರನ್ನು ಕೂಡ ಕರೆದಿದೆ, ಕೆಲವೊಂದಿಷ್ಟು ಹೋರಾಟಗಾರರನ್ನು ಕೂಡ ತನಿಖೆ ಆಗ್ತಾ ಇದೆ. ಈಗಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಈ ಒಂದು ಆಂಬ್ಯುಲೆನ್ಸ್ ಡ್ರೈವರ್ಗಳು ಆ ಒಂದು ಭಾಗಕ್ಕೆ ಏನು ಇರ್ತಾರೆ, ಆ ಬೆಳ್ತಂಗಡಿ ಭಾಗದಲ್ಲಿ ಇರುವಂತಹ ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಕೂಡ ಇಬ್ಬರು ಡ್ರೈವರ್ಸ್ ಇರ್ತಾರೆ. ಆ ಕಾಲಕ್ಕೆ ಇಬ್ಬರು ಆಂಬ್ಯುಲೆನ್ಸ್ ಡ್ರೈವರ್ನ್ನು ಕೂಡ SIT ತಂಡ ನೋಟಿಸ್ ಕೊಟ್ಟು ಅವರನ್ನು ಕೂಡ ಕರೆದು ಅವರನ್ನು ಕೂಡ ತನಿಖೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸ್ವತಃ ಅವರೇ ಕೂಡ ಮಾಧ್ಯಮದ ಮುಂದೆ ಬಂದು ಕೂಡ ಆ ವಿಚಾರವನ್ನು ಕೂಡ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೆಲ್ಲ ಆ ಒಂದು ಚೌಕಟ್ಟಿನಲ್ಲಿ ಅಂತಂದ್ರೆ ಯಾರೆಲ್ಲ ಸಂಬಂಧಪಡ್ತಾರೆ, ಯಾವ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದಿಷ್ಟು ಜನರು ಈಗಾಗಲೇ ಪಂಚಾಯತಿಗೆ ಸಂಬಂಧಪಟ್ಟಿರುವ ಹಾಗೆ ಅಥವಾ ಪಂಚಾಯತಿಯ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಕೂಡ, ಜನಪ್ರತಿನಿಧಿಗಳನ್ನು ಕೂಡ SIT ತಂಡ ತನಿಖೆಗೆ ಕರೆದು ಅವರನ್ನು ಕೂಡ ತನಿಖೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.
ಈ ಮಹೇಶ್ ತಿಮ್ರೋಡಿಯವರ ಒಂದು ಇನ್ಸ್ಟಾ ಪೇಜ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ಒಂದಿಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ, ಸಾಲಾಗಿ ಬರ್ತಾ ಇದ್ದಾವೆ, ಸರಣಿಯಾಗಿ ಬರ್ತಾ ಇದ್ದಾವೆ. ಈಗಾಗಲೇ 30-32 ಎಪಿಸೋಡ್ಗಳು ಅಥವಾ ಪಾಠಗಳು ಆಗಿ ಬಂದಿರತಕ್ಕಂಥದ್ದು. 2 ನಿಮಿಷ, 3 ನಿಮಿಷ, 5 ನಿಮಿಷದವರೆಗೂ ಈ ರೀತಿಯಾದಂಥ ವಿಡಿಯೋಸ್ಗಳು ಬರ್ತಾ ಇದ್ದಾವೆ. ಈ ವಿಡಿಯೋಸ್ಗಳು ಯಾವಾಗಿಂದು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಕಳೆದ 2 ವರ್ಷದ ಹಿಂದೆ ಚಿನ್ನಯ್ಯನೇ ಮಹೇಶ್ ತಿಮ್ರೋಡಿ ಅವರ ಮನೆಗೆ ಬಂದು, ನಾನು ಸಾಕ್ಷಿಯನ್ನು ಹೇಳ್ತೀನಿ, ಇಲ್ಲಿ ಸಾಕಷ್ಟು ಹೆಣಗಳನ್ನು ನಾನೇ ಊತ ಹಾಕಿದ್ದೀನಿ, ನನ್ನ ಕೈಯಾರೆ ನಾನೇ ಹಾಕಿದ್ದೀನಿ, ಅವೆಲ್ಲ ಇಲ್ಲಿಗಲ್ ಆಗಿ ಊತ ಹಾಕಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಕಾನೂನು ರೀತಿಯಲ್ಲಿ ಸಾಕಷ್ಟು ಹೆಣಗಳನ್ನು ಊತ ಹಾಕಿಲ್ಲ, ಬದಲಿಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿಗಲ್ ಆಗಿ ಯಾವುದೇ ರೀತಿಯಾದಂತಹ UDR ಇಲ್ಲದೆ ಅಥವಾ ಇನ್ನೇನೋ ಆಗದೆ ಶವಗಳನ್ನು ತೆಗೆದುಕೊಂಡು ಬಂದು ಊತ ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ಅನ್ಯಾಯ ನಡೆದಿದೆ, ಅದಕ್ಕೆ ನಾನೇ ಸಾಕ್ಷಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಮಹೇಶ್ ತಿಮ್ರೋಡಿ ಅವರ ಮನೆಗೆ ಚಿನ್ನಯ್ಯ ಬಂದು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದ ಅನ್ನೋ ರೀತಿಯಲ್ಲಿ ಈಗ ಆ ವಿಡಿಯೋಗಳು ಪ್ರಸಾರ ಆಗ್ತಾ ಇರುವಂಥದ್ದು. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸಾರ ಆಗ್ತಾ ಇದ್ದಾವೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದೊಡ್ಡವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಆಣೆ ಮೌತನ ಕೇಸ್ಗಳಾಗಿರ್ಬೋದು, ಪದ್ಮಲತಾ ಅವರ ಕೇಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದಿಷ್ಟು ರೀತಿಯಾದಂಥ ಮಾಹಿತಿಯನ್ನು ಆ ಒಂದು ವ್ಯಕ್ತಿ ಹಂಚಿಕೊಂಡಿರ್ತಕ್ಕಂಥ ವಿಡಿಯೋಗಳು ಈಗ ಪ್ರಸಾರ ಆಗ್ತಾ ಇರುವಂತಹದ್ದು. ಈಗ ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ನೋಡುವ ಪ್ರಕಾರ ಈಗ ಕೆಲವೊಂದಿಷ್ಟು ಜನ ಹೋರಾಟಗಾರರು ಅಥವಾ ಇನ್ನೇನೋ ಮಾತನಾಡುವಂಥ ವ್ಯಕ್ತಿಗಳು ಈ ಚಿನ್ನಯ್ಯನನ್ನೇ ಆಧಾರವಾಗಿ ಇಟ್ಟುಕೊಂಡು, ಚಿನ್ನಯ್ಯ ಹೇಳಿದ್ದೇ ಎಲ್ಲವೂ ಸತ್ಯ ಅನ್ನೋ ರೀತಿಯಲ್ಲಿ ಇಟ್ಟುಕೊಂಡು ಹೋರಾಟವನ್ನು ಮಾಡೋದಕ್ಕೆ ಮುಂದಾದ್ರ ಅಥವಾ ಕೆಲವೊಂದಿಷ್ಟು ಜನಗಳನ್ನ ಆರೋಪ ಮಾಡೋದಕ್ಕೆ ಮುಂದಾದ್ರ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂತಹದ್ದು. ಏನಾಯಿತು ಪ್ರಕರಣ ಒಟ್ಟಾರೆ ಗೊತ್ತಿಲ್ಲ, ಬದಲಿಗೆ ಈ ರೀತಿಯಾದಂತಹ ಬೆಳವಣಿಗೆ ಆಗಿರ್ತಕ್ಕಂತಹದ್ದು. ಸೊ ಈ ಎಲ್ಲದರ ಮಧ್ಯೆ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅನೇಕ ಶವಗಳನ್ನು ಹೂತಾಕಿರುವಂಥದ್ದಾಗಿರ್ಬೋದು, ಅಥವಾ ಈ ಸೌಜನ್ಯಗಳಂತಹ ಪ್ರಕರಣಗಳು ನಡೆದಿರ್ತಕ್ಕಂಥದ್ದಾಗಿರ್ಬೋದು, ಒಟ್ಟಾರೆಯಾಗಿ ಒಂದಿಷ್ಟು ಅನ್ಯಾಯ ನಡೆದಿದೆ ಅನ್ನೋ ರೀತಿಯಲ್ಲಿ ಹೋರಾಟಗಳು ಕೂಡ ನಡೀತಾ ಇರುವಂಥದ್ದು. ಇದನ್ನೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಕೆಲವೊಂದಿಷ್ಟು ಜನರಿಗೆ ಪೊಲೀಸ್ ನೋಟಿಸ್ಗಳು ಕೂಡ ಬರ್ತಾ ಇದ್ದಾವೆ. ಕೆಲವೊಂದಿಷ್ಟು ಗುಂಡಾ ಪೊಲೀಸರುಗಳು ಕೂಡ ಅಲ್ಲಿ ವರ್ತನೆ ಮಾಡುವಂಥವರನ್ನು ಕೂಡ ಹಿಂದೆ ಇದ್ರು ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಎಲ್ಲದರ ಮಧ್ಯೆ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇಲ್ಲಿ ಯಾರಾದರೂ ಹೋರಾಟವನ್ನು ಮಾಡಿದರೆ ಅಥವಾ ಒಂದು ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಹೋದರೆ ಏನಾದರೂ ಅಲ್ಲಿ ಸಮಸ್ಯೆಗಳು ಎದುರಾಗುತ್ತಾ, ಹೋರಾಟಗಾರರಿಗಾಗಿರ್ಬೋದು, ಬೇರೆ ಬೇರೆಯವರಿಗಾಗಿರ್ಬೋದು, ಈ ರೀತಿಯಾದಂಥ ತೊಂದರೆಗಳನ್ನು ಎದುರಿಸಬೇಕಾಗುತ್ತಾ, ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕಾಗುತ್ತಾ ಎಂಬ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಗೊತ್ತಿಲ್ಲ ಏನಾಗ್ತಾ ಇದೆ ಅಲ್ಲಿ ಬೆಳವಣಿಗೆಗಳು, ಯಾಕೆ ಈ ರೀತಿಯಾದಂಥ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಹೋರಾಟಗಾರರು ಆಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಾಗಿರ್ಬೋದು, ಸಾಕ್ಷಿ ಆಧಾರಗಳಿಲ್ಲದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಂಬ ಒಂದು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಹೋರಾಟಗಾರರು ನಮ್ಮ ಹತ್ರ ಸಾಕ್ಷಿ ಇದ್ದಾವೆ, ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವುಗಳನ್ನ ಬಚ್ಚಿಟ್ಕೊಂಡು ಅವರೇನು ಉಪ್ಪಿನಕಾಯಿ ಹಾಕಿ ನಗ್ತಾ ಇದ್ದಾರೋ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಹಾಗಾದರೆ ಇವರ ಬಳಿ ಸಾಕ್ಷಿಗಳು ಇದ್ರೂ ಕೂಡ ಇವರು ಯಾಕೆ ಸಂಬಂಧಪಟ್ಟಂತಹ ಅಧಿಕಾರಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟವರಿಗೆ ಯಾಕೆ ಆ ಒಂದು ಸಾಕ್ಷಿಗಳನ್ನು ನೀಡ್ತಾ ಇಲ್ಲ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಈ ಚಿನ್ನಯ್ಯನೇ ನಮ್ಮ ಸಾಕ್ಷಿ ಅನ್ನೋ ರೀತಿಯಲ್ಲಿ ಇವರು ಹೋರಾಟವನ್ನು ಮಾಡಿದ್ರ, ಚಿನ್ನಯ್ಯನೇ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅನ್ನೋ ರೀತಿಯಲ್ಲಿ ಇವರು ನಂಬಿದ್ರ, ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುವಂತಹದ್ದು. ಇನ್ನು ಚಿನ್ನಯ್ಯನ ಬಂಧನ ಆದ ಬಳಿಕ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಕೂಡ ಬರೋದಕ್ಕೆ ಪ್ರಾರಂಭಿಸಿದ್ದಾವೆ. ಚಿನ್ನಯ್ಯ ಮತ್ತು ಕೆಲವೊಂದಿಷ್ಟು ಜನ ಹೋರಾಟಗಾರರು ಎಲ್ಲರೂ ಕೂಡ ಸೇರಿಕೊಂಡು ಪ್ಲಾನನ್ನು ಮಾಡಿದ್ದಾರೆ. ಪ್ಲಾನನ್ನು ಮಾಡಿಕೊಂಡು ಈ ಒಂದು ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ತರೋದಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತಹದ್ದು. ಸೊ ಇದೆಲ್ಲವೂ ಆದ ಬಳಿಕ ಈಗ ಚಿನ್ನಯ್ಯನ ಹೆಂಡತಿಯೂ ಕೂಡ ಆ ಒಂದು ಮಹೇಶ್ ತಿಮ್ರೋಡಿ ಅವರ ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಚಿನ್ನಯ್ಯನ ಪಕ್ಕದಲ್ಲಿಯೂ ಕೂಡ ಅವರ ಹೆಂಡತಿ ಇರ್ತಾರೆ. ಆಗ ಅವರು ಸುಮ್ಮನೆ ಕೂತಿರ್ತಾರೆ. ಚಿನ್ನಯ್ಯ ಏನು ಹೇಳಿದ್ರು ಕೂಡ ಮಹೇಶ್ ತಿಮ್ರೋಡಿ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ, ಅದಕ್ಕೆ ಉತ್ತರವನ್ನು ಕೂಡ ಚಿನ್ನಯ್ಯ ಕೊಡ್ತಾ ಇರ್ತಾನೆ. ಅದೆಲ್ಲವೂ ಕೂಡ ಆದ ಬಳಿಕ ಆ ಹೆಂಡತಿ ಸುಮ್ಮನೆ ಇರ್ತಾರೆ. ಅದಾದ ಬಳಿಕ ಈಗ ಚಿನ್ನಯ್ಯನ ಬಂಧನದ ನಂತರ ಅವರ ಹೆಂಡತಿ ಕಣ್ಣೀರನ್ನು ಹಾಕುವಂಥದ್ದು ಎಲ್ಲವೂ ಕೂಡ ಪ್ಲಾನ್ ಮಾಡಿದ್ದಾರೆ. ನನ್ನ ಗಂಡನನ್ನು ದಾರಿ ತಪ್ಪಿಸಿದ್ದಾರೆ, ನನ್ನ ಗಂಡನನ್ನು ಬಲಿಪಶು ಮಾಡಿಬಿಟ್ರು, ಈಗ ನನ್ನ ಗಂಡನೇ ಸಮಸ್ಯೆಗೆ ಈಡಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಅವರ ಹೆಂಡತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಇದರಲ್ಲಿ ಯಾವುದು ಷಡ್ಯಂತ್ರ, ಯಾವುದು ಸತ್ಯ, ಯಾವುದು ಏನು ಕತೆ ಎಂಬುದೇ ಗೊತ್ತಾಗದೇ ಇರುವಂತಹ ಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ. ಒಟ್ಟಾರೆಯಾಗಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸರ್ಕಾರವು ಕೂಡ ಒಂದಿಷ್ಟು ಬೇಗ ಮುಗಿಸೋದಕ್ಕೆ ಅವರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೆ. ಅಂದರೆ SIT ತನಿಖೆಯನ್ನು ನಡೀತಾ ಇದೆಯಲ್ಲ, ಅದನ್ನು ಕೂಡ ಬೇಗ ಮುಗಿಸ್ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ್ದೀವಿ ಅನ್ನೋ ರೀತಿಯಲ್ಲಿ ಗೃಹ ಮಂತ್ರಿಯವರು ಕೂಡ ಮೊನ್ನೆ ಅಷ್ಟೇ ಹೇಳಿದ್ರು ಮಾಧ್ಯಮದ ಮುಂದೆ. ಅದೇ ರೀತಿಯಾಗಿ SIT ತಂಡವು ಕೂಡ ತುಂಬ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದೆ. ಸಂಬಂಧಪಟ್ಟಿರುವ ಹಾಗೆ ಯಾವ ಒಂದು ವ್ಯಕ್ತಿಯ ಮೇಲೆ ಅನುಮಾನ ಬಂದರೂ ಕೂಡ, ಯಾವುದೇ ಒಂದು ಸಂಬಂಧಪಟ್ಟಿರತಕ್ಕಂತಹ ವ್ಯಕ್ತಿಯಿಂದ ಮಾಹಿತಿಯನ್ನು ಕಲೆ ಹಾಕಬೇಕಂದ್ರೂ ಕೂಡ ಆ ಒಂದು ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ, ಅಂದರೆ SIT ಕಚೇರಿಗೆ ಕರೆಸಿ ಅವರನ್ನು ತನಿಖೆ ಮಾಡೋದರಲ್ಲಿ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂತಹ ಕಳಂಕ
ನಾಶವಾಗಿ ಹೋಗುತ್ತಾ ಅಥವಾ ಇದು ಕೊನೆವರೆಗೂ ಹೀಗೆ ಇರುತ್ತಾ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. SITಯ ರಿಸಲ್ಟ್ ಅಂದರೆ SITಯ ಕೊನೆಯ ಫಲಿತಾಂಶ ಈಗ ಮಧ್ಯಂತರ ವರದಿ ಆದ ಬಳಿಕ ನಂತರವೇ ಇದರ ಫಲಿತಾಂಶ ಏನಾಗಿದೆ, ಇದರಲ್ಲಿ ತಪ್ಪು ಯಾರದ್ದು ಸರಿ ಯಾವುದು, ಇಲ್ಲಿ ನಿಜವಾಗಿಯೂ ಹಿಂದೆಯೂ ಕೂಡ ಈ ರೀತಿಯಾದಂಥ ಅನೇಕ ಶವಗಳನ್ನು ಊತಾಕೋದಾದರೆ ಯಾವ ಕಾರಣಕ್ಕಾಗಿ ಊತಾಕಿದ್ರು, ಇದರಲ್ಲಿ ಏನಾದರೂ ಷಡ್ಯಂತ್ರ ನಡೆದಿದೆ ಅಥವಾ ಯಾರಾದರೂ ಇದನ್ನು ಮುಖ್ಯವಾಗಿ ನಿಂತುಕೊಂಡು ಮಾಡಿದ್ರ, ಎಲ್ಲವನ್ನು ಕೂಡ SIT ತನಿಖೆಯ ನಂತರ ಎಲ್ಲ ವಿಚಾರಗಳು ಅಥವಾ ಈ ಎಲ್ಲ ಸತ್ಯಾಸತ್ಯತೆಗಳು ಹೊರಬರೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಯಾರನ್ನು ಕೂಡ ಅನುಮಾನಿಸೋದಕ್ಕೆ ಆಗೋದಿಲ್ಲ. ಬದಲಿಗೆ ಈ ಸದ್ಯದಲ್ಲಿ ಏನೇನು ನಡೀತಾ ಇದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು, ಯಾರೆಲ್ಲ ಏನೇನು ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗಬೇಕಾಗಿದೆ. ಸೊ ಈ ರೀತಿಯಾದಂಥ ಬೆಳವಣಿಗೆ ಈಗ ಸದ್ಯದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹದ್ದು. ಸೊ ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.